ನಿಮಗೆ. ಹೇಳಿ ನಮಸ್ಕಾರ ಸರ್, ಜನರಿಗೆ ಒಳ್ಳೆ ಉಪಯೋಗ ಮಾಡ್ತಾ ಇದ್ದೀನಿ. ಇರ್ಲಿ ಪರವಾಗಿಲ್ಲ. ಹೇಳಿ ಸರ್, ಯಾವ್ದಾದ್ರು ಮಾರುತಿ 800 ಸರ್? ಮಾರುತಿ 800 ಅಲ್ವಾ? ಹೌದು ಸರ್. ಓಕೆ, ಯಾವ್ದು ಸರ್ ಮಾಡಲು? 2001. ಓಕೆ, ಓನರ್ ಎಷ್ಟಿದ್ದಾರೆ ಸರ್? ಸರ್ ಈಗ ನಾವು 6ನೇವರು. 6 ಓನರು. ಹಾಂ, ತಗೊಂಡವರು 7ನೇ. ಎಷ್ಟು ಹೊಡಿದೆ ಗಾಡಿ? ಸರ್ ಅದು ಮೀಟ್ರು ಅವರೇ, ನಾವು ತಗೊಂಬಂದಿದ್ದೀವಿ ಸರ್, 3 ತಿಂಗಳಾಯ್ತು ಅಷ್ಟೇ ತಗೊಂಬಂದು ಗಾಡಿ. ಓಕೆ. ಅವ್ರ ಮೀಟ್ರ್ ಏನೋ ಹೆಚ್ಚು ಕಡಿಮೆ ಮಾಡಿದ್ದಾರೆ, ಬರೀ 5,000 ತೋರಿಸ್ತಾ ಇದೆ ಸರ್. ಹಾಂ ಹಾಂ ಹಾಂ. ಅಂದರೆ ಮೀಟರ್ ಹೊಸದು ಹಾಕ್ಸಿದಾರಾ ಏನು ಸುಮ್ಮನೆ ಟ್ಯಾಂಪರಿಂಗ್ ಮಾಡಿದಾರ? ಏನೋ ನಾವು ಹೇಳಿಲ್ಲ, ನಾವು ತಗೊಂಬಂದ್ಮೇಲೆ ನೋಡ್ತಾ ಇದ್ದೀವಿ ಎಷ್ಟು ಹೊಡಿದೆ ಅಂತ. ನಾವು ಅಲ್ಲಿ ನೋಡೋಕೆ ಹೋಗಲ್ಲ, ಗಾಡಿ ಸ್ವಲ್ಪ ಚೆನ್ನಾಗಿದೆ. ಹಾಂ. ಅದರಿಂದ ನಾವು ಅದನ್ನು ಮೀಟ್ರ್ ಅವೆಲ್ಲ ನೋಡೋಕೆ ಹೋಗಿಲ್ಲ ಸರ್. ಓಕೆ. ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮುಟ್ಟಿದೆ ಸರ್? ಸರ್ ಎಫ್ ಸಿ ಬಂದು ಮುಂದಿನ ವರ್ಷ ಡಿಸೆಂಬರ್ ಗಂಟ ಇದೆ. ಹಾಂ. ಇನ್ಶೂರೆನ್ಸ್ ಬಂದು ಇನ್ನೂ 10 ತಿಂಗಳಿದೆ. 10 ತಿಂಗಳಿದೆ. ಹ್ಞೂ. ಓಕೆ, ಟೈರ್ ಎಲ್ಲ ಹೆಂಗಿದಾವೆ? ಫ್ರಂಟು ಬ್ಯಾಕು? ಟೈರ್ ಎಲ್ಲ ಸರ್ ಒಂದು 50. ಒಂದು 50%. 50-45% ಸರ್. ಓಕೆ, ಸ್ಟೆಪ್ನೇ ಇದ್ದಾ? ಹಾಂ ಇದೆ ಸರ್. ಓಕೆ, ಇದರಲ್ಲಿ ಎ ಸಿ ಏನಾದರೂ ಬರುತ್ತಾ? ಹಾಂ ಇದೆ ಸರ್. ವರ್ಕಿಂಗ್ ಇದೆಯಾ? ವರ್ಕಿಂಗ್ ಇಲ್ಲ ಸರ್, ಸ್ವಲ್ಪ ಸ್ವಿಚ್ ಏನೋ ಇದಾಗಿದೆ, ಹಾಕ್ಸ್ಕೊಬೇಕು. ಓಕೆ, ಎಂಜಿನ್ ಕಂಡೀಷನ್ ಆಗಿದೆ? ಸರ್ ಇಂಜಿನ್ ಕಂಡೀಷನ್ನು ಸೂಪರ್. ಹಾಂ. ಅವರು ತಗೊಂಡು ಹೋಗಿದ್ಮೇಲೆ ಏನಾದರೂ ಪಾರ್ಟ್ ಬಂದರೆ ಅವಾಗಲೂ ನಾವು ವಾಪಸ್ ತಗೊಂಡು ದುಡ್ಡು ವಾಪಸ್ ಕೊಡ್ತೀವಿ. ಓಹೋ. ಒಂದು ದಿವಸ ಓಡಿಸ್ತೀವಿ, ಪರವಾಗಿಲ್ಲ. 1,000 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಹಾಂ 200 ಕಿಲೋಮೀಟ್ರ್ ಓಡ್ತದೆ. ಹಾಂ. ಗಾಡಿ ಏನೇ ಪ್ರಾಬ್ಲಮ್ ಇದ್ರೂ ಅವರಿಗೆ ಕಂಡು ಬರುತ್ತೆ. ಹಾಂ. ಆಗ ತಗೊಂಬಂದು ಇಲ್ಲ ಇಲ್ಲ ನೋಡಿ ನೀವು ಹಿಂಗೆ ಹೇಳಿದ್ರಲ್ಲ ಗಾಡಿ ಇದು ಸರಿ ಇಲ್ಲ ಅಂತಂದರೆ ನಾವು ವಾಪಸ್ ತಗೊಳಕ್ಕೆ ರೆಡಿ. ಓಕೆ. ಆ ಥರ ಇದೆ ಇಂಜಿನ್. ಓಕೆ. ಇದು ಬಾಡಿ ಎಲ್ಲ ರೀಪೇಂಟ್ ಏನಾದ್ರು ಇದೆ? ಟಚಪ್ಪು? ಇಲ್ಲ ಸರ್, ಬಾಡಿ ಎಲ್ಲ ಚೆನ್ನಾಗಿದೆ. ಬಾಡಿ ಫುಲ್ಲು ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಹಾಂ. ಓಕೆ, ಗಾಡಿ ಇರೋದಿಲ್ಲ ಸರ್ ಇದು? ಕಾರು ದೇವನಹಳ್ಳಿ ತಾಲೂಕು, ಹೊಸ ಹುಡ್ಯ ಸರ್. ಓಕೆ, ಬೆಂಗಳೂರು ದೇವನಹಳ್ಳಿ ತಾಲೂಕು. ಹ್ಞೂ. ಹಾಂ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಗಾಡಿ ಅದು 68,000 ಸರ್. ನಾವು 63,000 ಕೊಟ್ಟು ತಗೊಂಬಂದಿದ್ದೀವಿ. ಒಂದು 5,000 ಖರ್ಚು ಮಾಡಿದ್ದೀವಿ. ಬೇಕಾದ್ರೆ ಅದನ್ನೆಲ್ಲ ಬಿಟ್ಬಿಡ್ತೀವಿ ಸರ್. ಒಂದು 10,000 ಬಿಟ್ಟು 63,000 ನಮ್ಗೆ ಬೇಕೇ ಬೇಕು ಸರ್. ಅದೇ ಸರ್ ಫೈನಲ್ಲು. 63,000 ಫೈನಲ್ಲು? ಹಾಂ ಫೈನಲ್ ಸರ್. ಏನು ಹೆಚ್ಚು ಕಮ್ಮಿ ಆಗೋದಿಲ್ಲ? ಇಲ್ಲ, ಗಾಡಿ ಹಂಗಿದೆ ಸರ್, ಅವ್ರು ಓಡಿಸ್ಲಿ. ಹಾಂ. ಓಡಿಸಿದಾದ್ಮೇಲೆ ಇಷ್ಟ ಇದ್ರೆ ತಗೊಂಡೋಗ್ಲಿ, ಏನಾದ್ರು ಜಾಸ್ತಿ ಆಯ್ತು ಅಂತ ನಮ್ಗೆ ಬಿಟ್ಬಿಟ್ಟು ಹೋಗಲಿ. ಆ ಗಾಡಿ ಆ ಥರ ಇದೆ ಸರ್. ಹಾಂ ಹಾಂ. ನಮಗೆ ಗಾಡಿ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ನಮ್ಗೆ ಇನ್ನೂ 2 ಗಾಡಿ ಇದೆ ಸರ್ ಮನೆಯಲ್ಲಿ. ಹಾಂ. ಇದು ಯಾಕೋ ತಗೊಂಬಂದು ಬೆಮ್ಮೆ ಬಿದ್ದು ನಾವು ಹಾಂ. ಸ್ವಲ್ಪ ಕಾರು ಹುಚ್ಚು ಜಾಸ್ತಿ ನಮಗೆ. ಓಕೆ. ಇಲ್ಲಿ ಅಂತ ತಗೊಂಡ್ಬಂದಿದೆ. ಈಗ ಯಾಕೋ ಅದು ಮೇಂಟೆನೆನ್ಸ್ ಕಷ್ಟ ಆಗ್ತಾ ಇದೆ ಸರ್. ಓಕೆ. ಪಾರ್ಕಿಂಗ್ ನಿಲ್ಲಿಸೋದಕ್ಕೂ ಜಾಗ ಇಲ್ಲ ಮನೆ ಹಾಂ ಸರ್. ಹಾಂ. ಬೇರೆಯವ್ರದ್ರಲ್ಲಿ ನಿಲ್ಲಿಸ್ಬೇಕು. ಅದು ಎಲ್ಲೋ ಒಂದು ಕಡೆ ನಮಗೆ ಸುಸ್ತಾ ಇರುತ್ತೆ, ಬೇರೆಯವ್ರಲ್ಲಿ ನಿಲ್ಲಿಸ್ತಾ ಇದ್ದೀವಿ ಅಂತ. ಹಾಂ ಹಾಂ. ಆ ಪ್ರಾಬ್ಲಮ್ ಕೊಡ್ತಾ ಇದ್ದೀವಿ ಸರ್ ಗಾಡಿ. ಸರಿ ಸರ್, ಕಾಂಟ್ಯಾಕ್ಟ್ ನಂಬರ್ ಆಗಿರಲ್ಲ? ಹಾಕಿ ಸರ್. ಸರಿ ಸರ್. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.